ಇದು ಕಾಮಿಡಿಗೆ ಅಂತ ಬಂದರೆ ಈಗ ವಿಕಾಸ್ ಪಾತ್ರಕ್ಕೆ ಅಂತ ಬಂದರೆ ಅವನಿಗೆ ಸ್ವಲ್ಪ ಮತ್ತು ಅಲ್ಲಿ ಪಾತ್ರ ಹೀರೋ ಅಲ್ಲ, ಆ ಪಾತ್ರ ಹೀರೋಯಿಸಮ್ ಆಗಿ ನಾನು ಏನೋ 10 ಜನರನ್ನು ಹೊಡಿತೀನಿ ಅನ್ನೋ ಪಾತ್ರ ಅಲ್ಲ, ಪಾತ್ರ ತುಂಬ ಅಸಹಾಯಕ ಪಾತ್ರ ಅದು, ಅದಕ್ಕೆ ಯಾರು ಸಪೋರ್ಟ್ ಇರಲ್ಲ. ಸೂರ್ಯ ಅನ್ನೋ ಪಾತ್ರಕ್ಕೆ ಇದ್ದಿದ್ರಲ್ಲಿ ನನಗಿರೋ ಜಾಗದಲ್ಲಿ ನಾನು ಸ್ಕೋರ್ ಮಾಡ್ತೀನಿ, ನಾನು ನುಗ್ತೀನಿ ಅನ್ನೋ ಪಾತ್ರ ಅಲ್ವಾ ಅದು. ಅಲ್ಲಿ ಸಣ್ಣ ಸಣ್ಣ ಡೈಲಾಗ್ಗಳ ಮೂಲಕ ಆ ಪಾತ್ರನ ಎಲಿವೇಟ್ ಮಾಡ್ಕೊಂಡು ಹೋಗ್ತೀನಿ. ಲೈಕ್ ಸುಮ್ಮನೆ ಅಂತ ಹೇಳ್ಬೇಕಂದ್ರೆ, ಹುಲ್ಲಾಕಿ ಹುಲಿನೇ ಹಿಡಿಯೋ ಹಲ್ಕ ನನ್ನ ಮಕ್ಕಳ ಹತ್ರ ಗೊಂಬೆ ಆಟ ಅಂತ ಹಿಂಗೆಲ್ಲ ಮಾತಾಡ್ತಾನೆ ಅವನು, ಅರ್ಥ ಆಯ್ತಾ. ಅಲ್ಲಿ ಒಂದಷ್ಟು ವಿಷಯ, ಹುಲ್ಲು ಹಾಕಿ ಹುಲಿ ಯಾವತ್ತೂ ಹುಲ್ಲು ತಿನ್ನಲ್ಲ, ಆ ಹುಲ್ಲು ಹಾಕಿ ಹುಲಿನ ಹಿಡಿಯೋ ಅಂತ ಹಲ್ಕ ನನ್ನ ಮಕ್ಕಳ ಹತ್ರ ಗೊಂಬೆ ಆಟ ಅಂತ ಹೇಳೋದು. ಆಮೇಲೆ ಇವನು ಯಾರೋ ಹುಚ್ಚಿ ಅಂತ ಹೇಳಿದಾಗ, ಪ್ರಪಂಚದಲ್ಲಿ ಎಲ್ಲರೂ ಹುಚ್ಚರ ಕಣ, ಕೆಲವರಿಗೆ ಮಾತ್ರ ತಲೆ ಕೆಟ್ಟಿರುತ್ತಷ್ಟೇ ಅಂತ ಹೇಳಿ ಇಡೀ ಎಲ್ಲರನ್ನೂ ಟ್ರೋಲ್ ಮಾಡೋ ಥರದ್ದು ಒಂದು ಆ ಥರ ಡೈಲಾಗ್ಗಳು ಮಾತಾಡ್ತಾನೆ ಅವನು. ಅಟ್ ದ ಸೇಮ್ ಟೈಮ್ ಇದ್ಯಾರ ಅವನ ಏನು ಯಾನೋ ಅವನ ಬರಲ್ಲ ಅಂತ ಈ ಥರದ್ದು ಪಾತ್ರಗಳು. ಸೊ ಬರೆಯುವಾಗ ನಂಗೆ ಅಷ್ಟು ಕಂಟ್ರೋಲ್ ಇತ್ತು, ಯಾವ ಪಾತ್ರ ಎಷ್ಟು ಬಿಹೇವ್ ಮಾಡಬೇಕು, ಎಷ್ಟು ಆ್ಯಕ್ಟ್ ಮಾಡಬೇಕು ಅಂತ. ಅಂದರೆ ಬರವಣಿಗೆಯಲ್ಲಿ ಚಂದ ಆದ ಮಾತ್ರಕ್ಕೆ ಸರಿ ಆಗಲ್ಲ ಅದು ಪಾತ್ರ. ಈಗ ಅವ್ರ ಹತ್ರ ಆ್ಯಕ್ಟ್ ಮಾಡಿಸ್ಬೇಕು ಅಂದರೆ ತೆಗಿಸ್ಬೇಕಲ್ಲ, ಅಲ್ಲೂ ಒಂದು ಕಂಟ್ರೋಲ್ ಇತ್ತು. ಸೊ ಬೇಸಿಕಲಿ ನಾನೊಂದು ಸಣ್ಣ ನನಗೆ ಸ್ವಲ್ಪ ಸಣ್ಣ ಆ್ಯಕ್ಟಿಂಗ್ ಸ್ಕಿಲ್ ಇರೋದ್ರಿಂದ ಅದನ್ನು ತೆಗ್ಸೋದಕ್ಕೆ ತುಂಬ ಅನುಕೂಲ ಆಯಿತು. ಮತ್ತು ಅದಕ್ಕೆಲ್ಲ ಥಿಯೇಟ್ರ್ ಬ್ಯಾಕ್ಗ್ರೌಂಡ್, ರಂಗಭೂಮಿ ಹಿನ್ನೆಲೆ ಅನ್ನೋದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ.